ಹಾಯ್ ಫ್ರೆಂಡ್ಸ್, ಫಸ್ಟ್ ಟೈಮ್ ನಮ್ಮ ಜೈ ಮಾರುತಿ ಡ್ರೈವಿಂಗ್ ಸ್ಕೂಲಲ್ಲಿ ಟೂ ವೀಲರ್ನ ಹೇಳ್ಕೊಡೋದ ವಿಡಿಯೋ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ. ಇನ್ನೊಂದು 1000 ಮೆಂಬರ್ಸ್ ಆಗಿರ್ಬೋದು ಈ ವಿಡಿಯೋಸ್ನಲ್ಲಿ. ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀನಿ. ಅದು ಬೈಕ್ ಯಾವ ಥರ ಹೇಳ್ಕೊಡೋದು ಅಂತ. ಆಮೇಲೆ ಅದು ಫ್ಲೈಟು, ಅದು ಬ್ರೇಕು, ಇದು ಕ್ಲಚ್. ಈಗ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕಂತ ಬ್ರೇಕ್ ಹಾಯ್ ಧೃತಿ ಅಂತ. ಹಾಯ್ ಮೇಡಮ್. ಹೇಗಿದ್ದೀರಾ ಸರ್? ಸೂಪರ್. ನಿಮಗೆ ಫಸ್ಟ್ ಟೈಮ್ ಟೂ ವೀಲರ್ ಯಾವ ತರ ಓಡ್ತದೆ ಅಂತ ಹೇಳ್ಕೊಡ್ತೀನಿ. ಟೂ ವೀಲರ್ ಬಗ್ಗೆ ನಿಮ್ಗೆ ಯಾರು ಗೊತ್ತಾ? ಆಲ್ರೆಡಿ ಗೇರ್ ಗಾಡಿ ಬಗ್ಗೆ ಗೇರ್ ಚೇಂಜ್ ಮಾಡ್ಬೇಕು. ಗೇರ್ ಚೇಂಜ್ ಮಾಡೋಕೆ ಅಷ್ಟೇ ಗೊತ್ತಿದೆ. ವಿತೌಟ್ ಗೇರ್ ಏನಾದ್ರು ಟ್ರೈ ಮಾಡಿದ್ರೆ ಓಡ್ಸಕ್ ಬರುತ್ತಾ? ಟ್ರೈ ಮಾಡಿದ್ರೆ ಅದು ಆಟೋಮ್ಯಾಟಿಕ್, ಅದೇನು ಬೇಡ, ಬರೀ ಆಕ್ಸಿಲೇಟರ್ ಕೊಡ್ಬೇಕು ಅದಕ್ಕೆ. ಅದಕ್ಕಿಂತ ಮುಂಚೆ ರೋಡಲ್ಲಿ ವಿತೌಟ್ ಗೇರ್ ಟ್ರೈ ಮಾಡಿ? ಇಲ್ಲ ಟ್ರೈ ಮಾಡಿಲ್ಲ. ಟ್ರೈ ಮಾಡಿಲ್ಲ. ಫಸ್ಟ್ ಟೈಮ್ ಆಗಿದ್ದೀರಾ? ಗ್ಯಾರಂಟಿ ಓಡಿಸ್ತೀರಾ? ಟ್ರೈ ಮಾಡೋಣ. ಓಕೆ, ನಿಮ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ಫಸ್ಟ್. ನಮ್ ಬಗ್ಗೆ ನಾನು ಈಗ ಏನು ಫೈನಲ್ ಇಯರ್ BCA ಓದ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಜಾಬ್ ಹುಡ್ಕೋಣ ಅಂತ. ಮತ್ತೆ ಟೂ ವೀಲರ್ ಕಲಿಬೇಕಂತ ಆದಿ ಹೆಂಗಂತ? ನನ್ ಫ್ರೆಂಡ್ ಹತ್ರ ಬೈಕ್ ಇತ್ತು, ಅದಕ್ಕೆ ನಂಗೆ ಇಷ್ಟ ಆಯ್ತು. ಫ್ರೆಂಡ್ ಹತ್ರ ಕಲ್ಸ್ಕೋಬೋದಾಯ್ತು. ಅವಳು ಸ್ವಲ್ಪ ಅವಳ ಹಂಗೆ ಕೇಳ್ಕೊಡ್ಲಿಲ್ಲ ನನ್ನ, ಬಟ್ ಕರ್ಕೊಂಡ್ ಹೋಗ್ತಾಳೆ ಬೈಕ್ ಅಲ್ಲಿ. ಅವ್ರಿಗೆ ಓಡ್ಸಕ್ ಬರುತ್ತೆ? ಅವ್ಳಿಗೆ ಚೆನ್ನಾಗಿ ಓಡಿಸ್ತಾಳೆ ಅವಳು. ಎಲ್ಲೂ ಟ್ರೈ ಮಾಡಿದ್ವಾ ನಿಮ್ ಫ್ರೆಂಡ್ ಬೈಕ್ ನ ಓಡ್ಸಕ್ಕೆ? ಅವಳು ಭಯ ಅಂತ ಅವಳು ನನ್ ಕೊಡ್ಲಿಲ್ಲ ಅದಕ್ಕೆ, ಬಟ್ ನಿಂತ್ಕೊಂಡಿದ್ದೆ ಅದ್ಮೇಲೆ ಬ್ಯಾಲೆನ್ಸ್ ಮಾಡಿದೀನಿ, ಬಟ್ ಓಡ್ಸಿಲ್ಲ ಅದು. ಮತ್ತೆ ಯಾರು ಬಾಯ್ ಫ್ರೆಂಡ್ ಇರಲಿಲ್ಲ? ನನ್ನ ಹತ್ರ ಬಾಯ್ ಫ್ರೆಂಡ್ ಇಲ್ಲ. ನಿಮ್ಮ ಹತ್ರ ಬಾಯ್ ಫ್ರೆಂಡ್ ಇಲ್ಲ? ಆಯ್ತು, ಶುರು ಮಾಡೋಣ. ನಾರ್ಮಲ್ ಬರುತ್ತೆ? ಬರುತ್ತೆ. ಬೈಕ್ ಬರ್ತಾ ಇಲ್ಲ? ಬೈಕ್ ಬರ್ತದೆ. ಬೇಸಿಕ್ ಹೇಳ್ಕೊಡ್ತೀನಿ ಏನ್ ಮಾಡ್ಬೇಕು ಅಂತ. ಈಸಿ, ಅದಂಗ ಇದು ಹಂಗೆ ಬ್ಯಾಲೆನ್ಸ್ ಮಾಡೋದು, ಸೇಮ್ ಟು ಸೇಮ್. ಓಕೆ, ನೋಡಿ ಫಸ್ಟ್ ಟೈಮ್ ಯೂಸ್ ಮಾಡ್ತೀನಿ. ಓಕೆ, ಮಾಮೂಲಿ ಇದು ಸೇಮ್ ಹೆಂಗೆ ಹಾಕೋದು ಹಂಗೆ ಹಾಕೋದು. ಇದು ಎಕ್ಸಲೇಟರ್, ಇದು ಬ್ರೇಕ್. ಅಂದ್ರೆ ಅದ್ರಲ್ಲಿ ಎರಡು ಬ್ರೇಕ್ ಇರುತ್ತೆ. ವಿತೌಟ್ ಗೇರ್ ಅಲ್ಲಿ ಆ ಕಡೆನೂ ಬ್ರೇಕ್ ಇರುತ್ತೆ, ಈ ಕಡೆನೂ ಬ್ರೇಕ್ ಇರುತ್ತೆ. ಈ ಗೇರ್ ಅಲ್ಲಿ ಇದು ಕ್ಲಚ್. ಓಕೆ, ಇದು ಕ್ಲಚ್ ಇರುತ್ತೆ, ಇದು ಬ್ರೇಕ್. ಮತ್ತೆ ಇಲ್ಲಿ ಲೆಗ್ ಬ್ರೇಕ್ ಇರುತ್ತೆ. ಇದು ಲೆಗ್ ಬ್ರೇಕ್, ಕಾಲಲ್ಲಿ ಪ್ರೆಸ್ ಮಾಡ್ಬೇಕಾಗುತ್ತೆ. ಓಕೆ, ಅದನ್ನ ಹೆಂಗ್ ಬ್ಯಾಲೆನ್ಸ್ ಮಾಡಿದ್ರೆ ಇದನ್ನ ಹೆಂಗೆ ಬ್ಯಾಲೆನ್ಸ್ ಮಾಡೋದು. ಸ್ವಲ್ಪ ವೆಯ್ಟ್ ಜಾಸ್ತಿ ಇರುತ್ತೆ ಅಷ್ಟೇ. ವೆಯ್ಟ್ ತಡಿತಿರೋದು ಕುಂತ್ಕೊಳ್ಳಿ. ಬೇಸಿಕ್ ಸ್ವಲ್ಪ ಟೀಚ್ ಮಾಡ್ಬೋದು. ಹೆಲ್ಮೆಟ್ ಮತ್ತೆ ತಂದ್ಬಿಟ್ಟಿದ್ದೀರಾ? ಫುಲ್ ಹೆಲ್ಮೆಟ್ ಹಾಕಿದ್ರೆ ನಿಮ್ಗೆ ಒಳ್ಳೇದು. ಯಾವಾಗಲೂ ಫುಲ್ ಹೆಲ್ಮೆಟ್ ಹಾಕೊಂಡು ಯೂಸ್ ಮಾಡಿ. ಆಕ್ಸಿಡೆಂಟ್ ಆಗ್ಬೇಡ್ದು ನನ್ಗೆ. ಮಾಮೂಲಿ ಹಿಡ್ಕೊಳ್ಳಿ. ಇದು ಕ್ಲಚ್, ಇದು ಬ್ರೇಕ್. ಓಕೆ, ಅದಾಗ್ತಿದ್ದಂಗೆ ಇದು ಎಕ್ಸಲೇಟರ್. ಸ್ವಲ್ಪ ಟ್ರೈ ಮಾಡಿ, ಬಟ್ ಎಕ್ಸಲೇಟರ್ ಜಾಸ್ತಿ ಕೊಡಬಾರ್ದು. ನಾನು ಹೇಳ್ಕೊಡ್ತೀನಿ ಯಾವ ರೀತಿ ಕೊಡಬೇಕು ಅಂತ, ಆಯ್ತಲ್ಲ? ಆ ರೀತಿ ಕೊಡಿ. ಆಮೇಲೆ ಇದು ಆರನ್, ಇದು ಪಾಸಿಂಗ್ ಲೈಟ್ ಎಲ್ಲ ಮಾಮೂಲಿ. ಇಲ್ಲಿ ಮೀಟರ್ ತೋರಿಸುತ್ತೆ. ಫಸ್ಟ್ ಆನ್ ಮಾಡ್ಬೇಕು. ನಾನು ಫಸ್ಟ್ ಆನ್ ಮಾಡೋದು ಹೇಳ್ಕೊಡಲ್ಲ. ಡೌನ್ ಅಲ್ಲಿ ಯಾವ ತರ ಮೂವ್ ಮಾಡೋದು ಹೇಳ್ಕೊಡ್ತೀನಿ. ಆ ತರ ಮೂವ್ ಮಾಡಿದ್ರೆ ನಿಮ್ಗೆ ಕಲಿತಾರೆ. ಇದು ಫಸ್ಟ್ ಡೇ ಆಗಿರೋದ್ರಿಂದ ಸ್ವಲ್ಪ ಯಾವ ತರ ಮೂವ್ ಮಾಡೋದು ಹೇಳ್ಕೊಡ್ತೀನಿ. ಸೆಕೆಂಡ್ ಡೇ, ಥರ್ಡ್ ಡೇ, ಫೋರ್ತ್ ಡೇ, ಒಂದು 10 ಡೇಸ್ ಅಲ್ಲಿ ಪಕ್ಕ ಬೈಕ್ ಹೋಗಿ ಕಲಿಬೇಕು. ಸರಿನಾ? ಹೇಳ್ಕೊಡ್ತೀನಿ. ಇವಾಗ ಸೈಡ್ ಸ್ಟ್ಯಾಂಡ್ ತೆಗೀರಿ, ಇಟ್ಕೊಳ್ಳಿ. ಕಾಲು ಸ್ವಲ್ಪ ಮೂವ್ ಮಾಡಿ. ಇವಾಗ ಬ್ಯಾಲೆನ್ಸ್ ಬರ್ಬೇಕಲ್ಲ, ಸ್ವಲ್ಪ ಮೂವ್ ಮಾಡಿ. ಬರ್ತಾನೆ ನೋಡಿ. ನಾವೇ ಇರೋದು ನೋಟ್ಸ್. ಎರಡು ಕಾಲನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಸ್ವಲ್ಪ ಡೌನ್ ಇರೋದ್ರಿಂದ ಮೂವ್ ಮಾಡಿ. ನಿಮ್ ಬ್ಯಾಲೆನ್ಸ್ ಇರುತ್ತೆ. ಸೇಮ್ ವಿತೌಟ್ ಗೇರ್ ಸೇಮ್ ಬ್ಯಾಲೆನ್ಸ್ ಮಾಡಿ ಸ್ವಲ್ಪ ಮೂವ್ ಮಾಡಿ. ಓಕೆ, ಸ್ವಲ್ಪ ಮೂವ್.
ಹಂಗೆ ಡೌನ್ ಇದೆ, ಸ್ವಲ್ಪ ಡೌನ್ ಹೋಗಿ ಹಾ. ಅದೇ ತರ ಸೇಮ್ ಬೆಳೆಯುತ್ತೆ. ಚೆನ್ನಾಗಿದೆ ಸರ್, ಎಕ್ಸೈಟಿಂಗ್ ಆಗಿದೆ. ಧೃತಿ ಮೇಡಮ್, ಫಸ್ಟ್ ಡೇ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಚೆನ್ನಾಗಿದೆ ಅನ್ಕೊಂಡೆ ನಾನ್ ಬಿದೋಗ್ತೀನಿ, ನನ್ ಬ್ಯಾಲೆನ್ಸ್ ಬರಲ್ಲ, ಬಟ್ ನೋಡಿದ್ರೆ ಆಯ್ತು ಮಾಡಕ್ಕೆ. ಫಸ್ಟ್ ಡೇನೆ ಗಾಯ ಆಗ್ಬಿಡುತ್ತೆ ಅಂತ ಅನ್ಸುತ್ತಾ ಇತ್ತು. ಗೊತ್ತಿಲ್ಲ, ಚೆನ್ನಾಗಿತ್ತು. ಹಾ, ಇಷ್ಟ ಆಯ್ತು ನಮ್ಗೆ. ನಿಮ್ ಫ್ರೆಂಡ್ಸ್ ಇವಾಗ ಫುಲ್ ಟೈಮ್ ಗಾಡಿ ಕೊಟ್ಟಿರಲ್ಲ, ಹಾ. ಕೊಡ್ಬೋದಂತ ಇಲ್ಲ, ಅವ್ರಿಗಿನ್ನೂ ಭಯ ಇರುತ್ತೆ. ಕೇಳ್ತೀರಾ ಫ್ರೆಂಡ್ಸ್ ನ ಗಾಡಿ ಕೊಡಿ? ಕೇಳ್ತೀನಿ, ಬಟ್ ಅವ್ರು ಕೊಡಲ್ಲ. ಏನ್ ಮಾಡುದು? ಟ್ರೈ ಮಾಡಿ, ಟ್ರೈ ಮಾಡಿ. ಅವರು ಸರ್ಪ್ರೈಸ್ ಕೊಡ್ಬೇಕಲ್ವಾ, ಅದಕ್ಕೆ ಅವ್ರು ಖುಷಿ ಆಗುತ್ತೆ. ಯಾವ ಏನ್ ಅನ್ಸುತ್ತೆ ಫಸ್ಟ್ ಕ್ಲಾಸ್? ಫಸ್ಟ್ ಕ್ಲಾಸ್ ಚೆನ್ನಾಗಿ ಹೇಳ್ಕೊಟ್ರಿ ಸರ್, ಹೇಳ್ರಿ ಮಾಡ್ಬೇಕಂತ ಸ್ಟೆಪ್ಸ್. ಸೊ ಅದು ಬೇಕು ಬೇಸಿಕ್. ಇದನ್ನ ಮನೇಲಿ ಗಾಡಿ ಇದ್ರೆ practice ಮಾಡಿ, ಇಲ್ಲ ಅಂದ್ರೆ ಸೆಕೆಂಡ್ ಥರ್ಡ್ ಮಾಡಿ. ಸರಿ ಸರಿ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.